ಪವರ್ಫುಲ್ ವರದಿ ಕೀಚಕ ಅರೆಸ್ಟ್ ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಬೆಂಗಳೂರಿನಲ್ಲಿ 3 ಹಸುಗಳ ಕೆಚ್ಚಲು ಕೊಯ್ದ ಕೇಸ್ಗೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಗೋಮಾತೆ ಗೋವು ಅಂತ ಪೂಜಿಸಲ್ಪಡುವ ಜಗದ ಎಲ್ಲರಿಗೂ ಹಾಲು ಕೊಡುವ ಕೆಚ್ಚಲನ್ನೇ ಗೋಮಾತೆಯ ಕೆಚ್ಚಲನ್ನೇ ಕತ್ತರಿಸಿ ಹೋಗಿದ್ದ ಕಿರಾತಕನನ್ನು ಅರೆಸ್ಟ್ ಮಾಡಿದ್ದಾರೆ ಕಾಟನ್ಪೇಟೆ ಪೊಲೀಸರು. ಚಾಮರಾಜಪೇಟೆಯಲ್ಲಿ ಕೀಚಕರ ಕ್ರೌರ್ಯ ನಡೆದಿತ್ತು. ಓರ್ವ ಆರೋಪಿಯ ಬಂಧನ ಆಗಿದೆ. ಎಫ್ಐಆರ್ನಲ್ಲಿ ಹೆಸರು ಉಲ್ಲೇಖ ಮಾಡಿರಲಿಲ್ಲ. ಹಸುಗಳ ಮಾಲೀಕ ಕಾರಣ ಕೊಟ್ಟಿದ್ದ ದೂರಿನ ಅನ್ವಯ ಅರೆಸ್ಟ್ ಆಗಿದೆ. ಈ ಕುರಿತು ಮೊದಲು ವರದಿ ಮಾಡಿದೆ ನಿಮ್ಮ ಪವರ್ ಟಿವಿ. ತಡರಾತ್ರಿ ಆರೋಪಿಯನ್ನು ವಿಚಾರಣೆ ನಡೆಸಿದರು ಪೊಲೀಸರು. ಆರೋಪಿಯನ್ನು ಕರೆದೊಯ್ದು ಸೋಕೋ ಟೀಮ್ನಿಂದ ಸ್ಥಳ ಮಹಾಜರನ್ನ ಮಾಡಲಾಗಿದೆ. ಪವರ್ ಟಿವಿಗೆ ಧನ್ಯವಾದ ಹೇಳಿದ್ರು ಹಸುಗಳ ಮಾಲೀಕ ಕಾರಣ. ಕೊನೆಗೂ ಈ ಪ್ರಕರಣದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮನುಷ್ಯತ್ವ ಇಲ್ಲದೆ ಮೂಕ ಪ್ರಾಣಿಗಳ ಮೇಲೆ ಮನುಷ್ಯನ ಮೇಲಿರೋ ಸಂಘರ್ಷ ಅಥವಾ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಮೇಲೆ ಹೋಗೋದು ಸಾಮಾನ್ಯ, ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಮೂಕ ಪ್ರಾಣಿ ಯಾರಿಗೆ ಏನು ಮಾಡಿತ್ತು, ಅದರಷ್ಟಕ್ಕದು ತಿಂದು ಅದರಷ್ಟಕ್ಕದು ಹಾಲು ಕೊಟ್ಕೊಂಡು ಅದರಷ್ಟಕ್ಕದು ಪರೋಪಕಾರಿಯಾಗಿ ಬದುಕ್ತಾ ಇದ್ರೆ ಆ ಹಸುವಿನ ಕೆಚ್ಚಲನ್ನು 3 ಹಸುಗಳ ಕೆಚ್ಚಲನ್ನು ಕತ್ತರಿಸಿ ಹೋಗಿದ್ದಂಥ ವ್ಯಕ್ತಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಓರ್ವನ ಬಂಧನ ಆಗಿದೆ. ಅನ್ನೋನ್ ಪರ್ಸನ್ A1 ಅಕ್ಯೂಸ್ಡ್ ಕಾಮನ್ ಮ್ಯಾನ್ ಮೇಲ್ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಆದರೆ ಎಫ್ಐಆರ್ನಲ್ಲಿ ಅಕ್ಯೂಸ್ಡ್ ಪರ್ಸನ್ 1 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಸದ್ಯ ಎಲ್ಲ ಹಸುಗಳನ್ನು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೋಸ್ಕರ ಕರ್ಕೊಂಡು ಹೋಗಲಾಗಿದೆ. ಪಶು ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಆ ನಡುವೆ ಎಫ್ಐಆರ್ ದಾಖಲಾಗಿದ್ದು ಒಬ್ಬ ಆರೋಪಿಯ ಬಂಧನ ಆಗಿದೆ. ಏನು ಕಾರಣ ಏನು ಅಂತ ಗೊತ್ತಾಗಬೇಕು. ಇವ್ರದ್ದೇನು ಆ ಹಸುಗಳ ಮಾಲೀಕ ಕರ್ಣನ ಮೇಲೆ ಕೋಪನ ಅಥವಾ ಈ ಬೇರೆ ಯಾರ ಮೇಲಿನ ಕೋಪನ ತಗೊಂಬಂದು ಹೀಗೆ ತೀರಿಸಿದಾರ ಅಥವಾ ಕೋಪವೇ ಇಲ್ಲವೋ, ವಿಕೃತಿ ಮೆರೆದಿರೋದು ಏನಾಗತ್ತೆ ನೋಡೋಣ ಅಂತ ಮಾಡಿರಬಹುದಾ? ಇವೆಲ್ಲದರ ಬಗ್ಗೆ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕು. ಆದರೆ ಪವರ್ ಟಿವಿಯ ವರದಿಯ ನಂತರ ಈ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತು. ಈಗ ಕೊನೆಗೂ ಆರೋಪಿಯ ಬಂಧನ ಆಗೋದಕ್ಕೂ ಕೂಡ ಸಹಕಾರಿಯಾಗಿದೆ. ರಾತ್ರಿ ಹಸುಗಳನ್ನು ಕಟ್ಟಿ ತನ್ನಷ್ಟಕ್ಕೆ ತಾನು ಹಸುಗಳ ಮಾಲೀಕ ಮಲ್ಕೊಂಡಿದ್ದ. ಆದರೆ ಪಕ್ಕದ ಮನೆಯವರು ಏಕಾಏಕಿ ಅವ್ರನ್ನ ಕರೆದ್ರು ಹೊರಗಡೆ. ಏನು ನೋಡಿಲ್ಲ, ನಿಮ್ಮ ದನ ಕಟ್ಟಿರೋ ಹಟ್ಟಿನಲ್ಲಿ ಎಲ್ಲಿ ನೋಡಿದ್ರು ರಕ್ತ ಹೋಗ್ತಾ ಇದೆ, ರಕ್ತ ಸುರಿತಾ ಇದೆ, ಏನು ಆಗಿರ್ಬೇಕು ನೋಡಿ ಅಂತ ಹೇಳಿ ಕರೀತಾರೆ. ಕರೆದು ಹೊರಗಡೆ ಬಂದು ನೋಡಿದಾಗ 3 ಹಸುಗಳ ಕೆಚ್ಚಲನ್ನೇ ಕತ್ತರಿಸಿ ಹೋಗಿದ್ರು. ಒಂದು ಹಸುವಿನ ಕೆಚ್ಚಲನ್ನು ತುಂಡು ಮಾಡಿದ್ರು, ಒಂದು ಅಲ್ಲೇ ನೇತಾಡ್ತಾ ಇತ್ತು, ಇನ್ನೊಂದು ಹಸುವಿನ ಕೆಚ್ಚಲನ್ನು ಕಟ್ ಮಾಡಿ ಬಿಸಾಡಿ ಹೋಗಿದ್ರು. ರಕ್ತ ಧಾರಾಕಾರವಾಗಿ ಸುರಿತಿತ್ತು. ನೋವು, ಸಿಕ್ಕಾಪಟ್ಟೆ ನೋವಿನಿಂದ 3 ಹಸುಗಳು ಬಳಲ್ತಾ ಇದ್ವು. ಪಾಪ ಮೂಕ ಪ್ರಾಣಿಗಳು ಹೇಗೆ ಹೇಳ್ಕೊತವೆ, ನಂಗೆ ನೋವಾಗಿದೆ ಬನ್ನಿ ಅಂತ ಹೇಗೆ ಕರೀತವೆ, ಅಥವಾ ನನಗೇನೋ ಆಗಿದೆ ಯಾರೋ ಇಂಥದ್ದು ಮಾಡಿದ್ರು ಅಂತ ಹೇಗೆ ಹೇಳುತ್ತೆ ಆ ಮೂಕ ಪ್ರಾಣಿ. ನೋವಿನ ರೋಧನೆಯಿಂದ ಬರಳಿ ನರಳಿ ನಿಂತಲ್ಲೇ ಬಹಳ ಕಷ್ಟಪಟ್ಟಿದ್ದಂಥ ಹಸು ಆಮೇಲೆ ಕೊನೆಗೆ ಅದಾದಮೇಲೆ ಆ ಹಸುವನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಪಶುವೈದ್ಯಕೀಯ ಕೇಂದ್ರಕ್ಕೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದ್ದಾರೆ. ವೀರೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಬ್ಬನ ಅರೆಸ್ಟ್ ಆಗಿದೆ ಅಂತ, ಯಾರಾತ, ಏನಂತ ಈ ಹಸುಗಳ ಕೆಚ್ಚಲನ್ನು ಕತ್ತರಿಸೋದಕ್ಕೆ ಕಾರಣ ಏನು? ವೈಯಕ್ತಿಕ ದ್ವೇಷನ? ಏನೇನು ಮಾಹಿತಿ ಸಿಕ್ಕಿದೆ ಈ ಬಗ್ಗೆ? ಖಂಡಿತ ಪ್ರಣೋತ್, ಈಗಾಗಲೇ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆ ಕೂಡ ಕೈಗೊಂಡಿರುವಂಥದ್ದು. ನಿನ್ನೆ ಏನು ಘಟನೆ ನಡೆದ ಬಳಿಕ ಏನು ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರೋದು, ಯಾಕಂದರೆ ಒಂದಿಷ್ಟು ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಏನು ಯಾವುದೇ ರೀತಿ ಗಲಾಟೆ ಆಗಿದೆ ಅಂತ ಕೂಡ ಏನು ಪೊಲೀಸರು ಒಂದು ನಿಯೋಜನೆ ಕೂಡ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಘಟನೆಯಾದ ಬಳಿಕ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಮತ್ತು ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಹೋದ ಬಳಿಕ ಏನು ಒಂದು ತೀವ್ರ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ BNS 325 ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು. ಮತ್ತು ನಿನ್ನೆ ಮಧ್ಯರಾತ್ರಿ ಓರ್ವ ಆರೋಪಿಯನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂಥದ್ದು. ಮತ್ತು ಆತ ಯಾವ ವಿಚಾರಕ್ಕೆ ಈ ಕೃತ್ಯ ಮಾಡಿದ ಅನ್ನೋದ್ರ ಬಗ್ಗೆ ಯಾವುದೇ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ. ಮತ್ತು ಆತನ ಹೆಸರು ಕೂಡ ಇನ್ನೂ ಇದುವರೆಗೂ ಪೊಲೀಸರು ಕೂಡ ಉಲ್ಲೇಖ ಮಾಡಿಲ್ಲ. ಯಾಕಂದರೆ ಒಂದು ಕಡೆ ಏನು ಸೂಕ್ಷ್ಮ ಪ್ರದೇಶ ಆಗಿರ್ಬೋದು ಮತ್ತು ಈ ಕೃತ್ಯ ಎಸಗಿರುವ ಬಗ್ಗೆ ಸಾಕಷ್ಟು ಏನು ರಾಜ್ಯಾದ್ಯಂತ ಸದ್ದು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಈಗಾಗಲೇ
ಚಾಮರಾಜಪೇಟೆಯ ಒಂದು ವಿನಾಯಕ ನಗರದಲ್ಲಿ ನಾನು ಈಗಾಗಲೇ ಇರುವಂಥದ್ದು. ಈಗಾಗಲೇ ಇದೇ ಒಂದು ಘಟನೆ ಏನು ಈ ಒಂದು ಸ್ಥಳದಲ್ಲಿ ಆಗಿರುವಂಥದ್ದು. ಸದ್ಯಕ್ಕೆ ಈಗಲೇ ಹಸುಗಳು ನೋಡ್ತಿರ್ಬೇಕು ಯಥಾಸ್ಥಿತಿಯಾಗಿ ಏನು ಪ್ರತಿದಿನದಂತೆ ಏನು ಪ್ರತಿದಿನ ಕೂಡ ಏನೋ ಒಂದು ಹಾಸು ಕಟ್ಟಿ ಮತ್ತು ಬೆಳಿಗ್ಗೆ ಹಾಲು ಕರೆಯುವಂಥ ಕೆಲಸ ಇಲ್ಲಿ ಕರ್ಣ ಅನ್ನೋರು ಮಾಡ್ತಿದ್ರು. ಮತ್ತು ಇವತ್ತು ಕೂಡ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಇವರೇ ಕರ್ಣ. ಯಾಕಂದರೆ ಪ್ರತಿದಿನವೂ ಕೂಡ ಇಲ್ಲಿ ಆಕಳ ತೊಳೆಯೋದಾಗಿರ್ಬೋದು ಮತ್ತು ಹಾಲು ಕರೆಯೋದಾಗಿರ್ಬೋದು ಪ್ರತಿಯೊಂದನ್ನು ಇದೇ ರೀತಿ ಅವರು ಮಾಡ್ತಿದ್ರು. ಮತ್ತು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಏನು ಬೆಳಗ್ಗೆ ಹಾಲು ಕರೆದು ಇಲ್ಲೇ ಸ್ಥಳದಲ್ಲೇ ಅವರು ಮಾರಾಟ ಮಾಡ್ತಿದ್ರು ಮತ್ತು ಹಸುವಿಗೆ ತೊಳೆಯುವಂಥ ಕೆಲಸ ಕೂಡ ಮಾಡ್ತಿದ್ರು. ಈ ರೀತಿ ಒಂದು ದಿನಚರಿಯ ಕೆಲಸ ಮಾಡ್ಕೊಂಡಿದ್ದಂಥ ಒಂದು ಕುಟುಂಬದಲ್ಲಿ ಈ ರೀತಿ ಆಗಿರುವುದು ನಿಜಕ್ಕೂ ಒಂದು ದೊಡ್ಡ ದುರಂತ. ಯಾಕಂದರೆ ಪ್ರತಿದಿನ ಏನು ಒಂದು ಪಶುಸಂಗೋಪನೆಗೆ ಹಾಸ್ಪಿಟ್ಲಿಗೆ ಒಂದು ನಿರ್ಮಾಣಕ್ಕೆ ಏನು ಸಾಕಷ್ಟು ಹೋರಾಟ ಕೂಡ ಮಾಡಿತ್ತು. ಆ ಹೋರಾಟದಲ್ಲಿ ಕೂಡ ಈ ಕರೋನಾ ಆಗಿರ್ಬೋದು ಮತ್ತು ಅವರ ಹಸುಗಳನ್ನು ಕೂಡ ಅವರು ಭಾಗಿಯಾಗಿದ್ದರು. ಆ ಒಂದು ದ್ವೇಷ ಆ ಒಂದು ಭಾಗಿಯಾದ ಬೆನ್ನಲ್ಲೇ ಏನು ಆ ದ್ವೇಷಕ್ಕೆ ಏನಾದರೂ ಈ ರೀತಿ ಕೃತ್ಯ ಎಸಗಿದ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಸ್ಥಳೀಯರು ಕೂಡ ಈಗಾಗಲೇ ನಿನ್ನೆ ಕೂಡ ಏನು ಬೇರೆ ಬೇರೆ ಸಂಘಟನೆಗಳು ಕೂಡ ಸ್ಥಳಕ್ಕೆ ಬಂದು ಸಾಕಷ್ಟು ಹೋರಾಟ ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ PC ಮೋಹನ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು ಮತ್ತು ಬೇರೆ ಬೇರೆ ನಾಯಕರು ಮತ್ತು ಸ್ಥಳೀಯ ಶಾಸಕರಾಗಿರುವಂಥ ಜಮೀರ್ ಅಹಮದ್ ಅವರು ಕೂಡ ನಿನ್ನೆ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿ ಮತ್ತು ಆತನಿಗೆ ಪರಿಹಾರ ಆಗಿರ್ಬೋದು ಮತ್ತು ಆತನಿಗೆ ಹೊಸ ಆಕಳನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಭರವಸೆ ಕೊಟ್ಟು ಹೋಗಿರುವಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಯಾಕಂದರೆ ಇದೇ ಸ್ಥಳದಲ್ಲಿ ಒಂದು ಘಟನೆ ಜರುಗಿತ್ತು ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಸ್ಥಳದಲ್ಲಿ FSL ಅಧಿಕಾರಿಗಳು ಕೂಡ ಬಂದು ಇವನು ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಂಡು ಕೂಡ ತನಿಖೆ ನಡೆಸಿದ್ರು. ಮತ್ತು ತನಿಖೆ ಆದ ಬಳಿಕ ಒಂದು ಕಾಟನ್ಪೇಟೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತಿದ್ದಂತೆ ತನಿಖೆಯನ್ನು ಕೂಡ ಜೋರಾಗಿ ತೆಗೆದುಕೊಂಡಿದ್ದು. ಸದ್ಯಕ್ಕೆ ಈಗಾಗಲೇ ನಮ್ಮ ಜೊತೆ ಕರ್ಣ ಅವರು ಸ್ಥಳದಲ್ಲೇ ಇದ್ದಾರೆ. ಅವ್ರನ್ನೂ ನಾವು ಮಾತಾಡ್ತೀನಿ. ಸರ್ ಏನು ಹೇಳ್ತೀರಾ ಸರ್? ಈಗ ಪವರ್ TV ಅವರಿಗೆ ನನ್ನ ಧನ್ಯವಾದ. ನೆನ್ನೆ ಕರೆದ ತಕ್ಷಣ ಬಂದಿರಿ, ತುಂಬ ಸಂತೋಷ ಆಯಿತು ನಮಗೆ. ಇವಾಗ ಆರೋಪಿ ಒಬ್ಬ ಸಿಕ್ಕವನಂತ ನಮಗೆ ಸುದ್ದಿ ಬಂತು ಬೆಳಿಗ್ಗೆ. ಅದು ಎಲ್ಲಿ ಕೊಟ್ಟಿರ್ಬೋದು ಶಿಕ್ಷೆ, ಅಂಥ ಶಿಕ್ಷೆ ಕೊಡಬೇಕಂತ ನಾವು ಈ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಈಗ ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಆತನನ್ನು ಕರ್ಕೊಂಡು ಬಂದಿದ್ರಾ ಏನಾದರೂ ಅಂತ? ನಿನ್ನೆ ರಾತ್ರಿ ಕರ್ಕೊಂಡು ಬಂದವರು ಅಂತ ಹೇಳಿದ್ದಾರೆ ನನಗೆ. ಆದರೆ ನನಗೆ ಯಾರು ವಿಷಯ ತಿಳಿಸಿಲ್ಲ. ಆದರೆ ಅವನು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಹಸ ಕಟ್ತೀವಿ ಅಂದ್ಬಿಟ್ಟು ಏನಾದರೂ ಅವನಿಗೆ ಯಾರಾದರೂ ಹೇಳ್ಕೊಟ್ಟು ಇದು ಮಾಡಿದ್ದಾರೆ ಏನೋ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅದು ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಮನೆಗೆ ಅಲ್ಲಿ ಹಾಕಿದ್ರೆ ಬೇರೆ ಇಲ್ಲ, ನಮ್ಮ ಮನೆ ಹಾಕಿದ್ರೆ ಬೇರೆ ಇಲ್ಲ. ಎತ್ತ ತಾಯಿ ಹಾಲು ಕೊಡೋ ತಾಯಿಗೆ ಕುಯ್ದಂಗೆ ನಾನು ಅನ್ಸ್ಕೊತಾ ಇದ್ದೀನಿ. ಆ ತಾಯಿನ ಈ ಥರ ಮಾಡವ್ರೆ. ದಯವಿಟ್ಟು ಕಾಟನ್ಪೇಟೆ ಡಿಪಾರ್ಟ್ಮೆಂಟ್ ಪೊಲಿಟಿಷಿಯನ್ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ. ಅವ್ರ ಹಿಂದೆ ಯಾರಿದ್ದಾರೆ ದಯವಿಟ್ಟು ಅವ್ರನ್ನೂ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಯಾವ ವಿಚಾರಕ್ಕೆ ಈ ರೀತಿ ಕೃತ್ಯವೆಸಗಿದ್ದಾರೆ ಅಂತ ನಿಮ್ಮ ಶಂಕೆ ವ್ಯಕ್ತಪಡಿಸ್ತೀರಾ ಅಂತ? ಯಾವ ವಿಚಾರಕ್ಕೆ ಅಂದರೆ ಒಂದು ಅರ್ಥ ಆಯ್ತಾ ಇಲ್ಲ. ಇಲ್ಲಿ ಕಟ್ಟೋದಕ್ಕೆ ಮಾಡಿದ್ರು ಇಲ್ಲ ಅಥವಾ ಬಂದ್ಬಿಟ್ಟು ಧನಿನ ಹಾಸ್ಪಿಟ್ಲಲ್ಲಿ ನಾವು ಹೋರಾಟ ಮಾಡಿದ್ವಲ್ಲ ಅದಕ್ಕೋಸ್ಕರ ಮಾಡಿದ್ರು, ಏನು ಒಂದು ಅರ್ಥ ಆಯ್ತಾ ಇಲ್ಲ. ಅದೇ ಡಿಪಾರ್ಟ್ಮೆಂಟ್ ಅವ್ರನ್ನ ವಿಚಾರಣೆ ಮಾಡಿದ್ರೆ ಯಾರಾದ್ರೂ ಬಾಯಿ ಬಿಡ್ಬೋದು. ಏನಾದರೂ ಆರೋಪಿನ ಅರೆಸ್ಟ್ ಮಾಡಿದಾರಲ್ಲ, ಏನಾದರೂ ಅವರು ಯಾರು ಏನು ಅಂತ ಏನಾದರೂ ನಿಮಗೇನಾದರೂ ಹೋಗಿದ್ರಾ ಅಥವಾ ಏನಾದರೂ ಫೋನ್ ಮಾಡಿದ್ರಾ ಅಂತ? ಏನು ಫೋನ್ ಮಾಡಿಲ್ಲ, ನಮಗೇನು ವಿಷಯನೂ ತಿಳಿಸಿಲ್ಲ. ನಮಗೆ ನಿಮ್ಮಂಥ ರಿಪೋರ್ಟರ್ ಯಾರು ಹೇಳಿದ್ರು ಅರೆಸ್ಟ್ ಮಾಡೋರೊಬ್ಬ ಒಬ್ಬರನ್ನ ಅಂತ ಹೇಳಿದ್ರು. ನಾನು ಹಂಗೇನು ಸುದ್ದಿನ ಕೇಳಿದೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ಏನಂದ್ರು ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನೋ ಸೀಕ್ರೆಟಾಗಿ ಏನಾದರೂ ವಿಚಾರಣೆ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಈಗ ಸ್ಥಳೀಯ ನಾಯಕರು ಕೂಡ ನಿನ್ನೆ ಬಂದಿದ್ದರು. ಏನು ಭರವಸೆ ಕೊಟ್ಟಿದ್ದಾರೆ ಸರ್ ನಮಗೆ ಪರಿಹಾರ ವಿಚಾರವಾಗಿ ಏನಾದರೂ ಅಂತ? ಪರಿಹಾರ ವಿಚಾರ ಅಂತೂ ನಮಗೆ ದುಡ್ಡು ಮುಖ್ಯ ಅಲ್ಲ ಸ್ವಾಮಿ. ಈ ಥರ ಇನ್ನೊಂದು ಸಲಿ ಮಾಡಿಕೊಡ್ದು ಇನ್ನೊಂದು ಸತಿ ಹಸನ ನೋಡಿದ್ರೆ ಕೈ ಮುಗಿಬೇಕು, ಅವರು ಭಯ ಇರಬೇಕು, ಅಂಥ ಶಿಕ್ಷೆ ಅವ್ರಿಗೆ ಕೊಡಬೇಕು. ಇನ್ನೊಂದು ಸತಿ ಕೇಳ್ಕೊತಾ ಇದ್ದೀನಿ ಈ ಲಾಯರ್ಗೆ ಜಡ್ಜಿಗಳಿಗೆ, ಇಂಥ ಕೆಟ್ಟ ಕೆಲಸ ಮಾಡಿರೋರಿಗೆಲ್ಲ ದಯವಿಟ್ಟು ಬೇಲ್ ಕೊಡಬೇಡಿ. ಅವ್ರಿಗೆ ಶಿಕ್ಷೆ ಕೊಡಂಗಿದ್ರೆ ಹೆಂಗೆ ಶಿಕ್ಷೆ ಎನ್ಕೌಂಟ್ರ್ ಮಾಡಬೇಕು, ಇನ್ನೊಬ್ಬನಿಗೆ ಭಯ ಬರಬೇಕು. ಅಂಥ ಶಿಕ್ಷೆ ಕೊಟ್ಟರೆ ನಮಗೆ ಒಳ್ಳೆಯದು, ಮನಸ್ಸು ಸಮಾಧಾನ ಆಗುತ್ತೆ. ಈಗ ಇನ್ನೊಬ್ಬರು ಪ್ರತ್ಯಕ್ಷದರ್ಶಿ ನಮ್ಮ ಜೊತೆನೇ ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳ್ಕೊಳ್ಳೋಣ ಮನೆಗೆ. ಸರ್ ಏನು ಅನಿಸುತ್ತೆ ಸರ್ ಈಗ ಘಟನೆ ಬಗ್ಗೆ? ಒಬ್ಬರನ್ನ ಈಗಾಗಲೇ ನಿನ್ನೆ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಅಂತಾರೆ, ಏನು ಹೇಳ್ತಾರೆ ನೀವು? ಸರ್ ಹೇಳಿದ್ದಾರೆ, ನಮಗೇನು ಗೊತ್ತಿಲ್ಲ. ಯಾರು ನಾವನ್ನು ನೋಡಿಲ್ಲ. ಅವ್ರಿಗೆ ಯಾರು ಮಾಡಿದ್ದಾರೆ ಅವ್ರಿಗೆ ಗೌರ್ಮೆಂಟ್ ಅವರು ಶಿಕ್ಷೆ ಕೊಡಲೇಬೇಕು ಸರ್ ಅವರಿಗೆ. ಇದು ತಾಯಿ ಇದು ದೇವ್ರಿಗೆ ಈ ಥರ ಮಾಡಿದ್ದಾರೆ. ದೇವರಿಗೆ ಈ ಥರ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಶಿಕ್ಷೆ ಸಿಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇದೇ ರೀತಿ ಫಸ್ಟ್ ಟೈಮ್ ಅಲ್ಲ, ಇದೇ ರೀತಿ ಹಿಂದೆ ಕೊಟ್ಟ ವೀರೇಶ್ ಹಸುಗಳಲ್ಲೇ ಇದ್ರೆ ಹಸುಗಳ ಪರಿಸ್ಥಿತಿ ಏನು ಅಂತ ತೋರಿಸಬಹುದಾ? ಈ ಥರ ಎಲ್ಲ ಆಗಿಲ್ಲ, ಈ ಥರ ಎಲ್ಲ ಆಗಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿದೆ. ಎಲ್ಲಿನೂ ಈ ಥರ ನಡೆದಿರಲಿಲ್ಲ.
ಇದಕ್ಕೆ ನಾವು ಕೇಳ್ತಾ ಇದ್ದೀವಿ. ತುಂಬ ಪ್ರಾಬ್ಲಮ್ ಇದೆ. ಅವರು ಗೌರ್ಮೆಂಟ್ ಅವರು ಸರ್ಕಾರ ಈ ಡಿಪಾರ್ಟ್ಮೆಂಟವ್ರು ಎಲ್ಲ ತಗೊಂಡು ಅವ್ರನ್ನ ಹಿಡಿಲೇಬೇಕು, ಅವ್ರು ಶಿಕ್ಷೆ ಕೊಡಲೇಬೇಕು. ಹಿಂದೆ ಕಡೆ ಯಾರು ಇರ್ತಾರೆ ಅವ್ರನ್ನೆಲ್ಲ ಹಿಡಿಬೇಕು. ಪ್ರಣುತ್, ಈಗಾಗಲೇ ನೀವು ನೋಡ್ತಿರುವುದೊಂದು, ಯಾಕಂದರೆ ಈಗಾಗಲೇ ಸ್ಥಳದಲ್ಲಿ ಕೂಡ ಬೇರೆ ಬೇರೆ ಸಂಘಟನೆಯ ಒಂದು ಕಾರ್ಯಕರ್ತರು ಕೂಡ ಆಗಮಿಸಿರುವಂಥದ್ದು ಈಗಾಗಲೇ ದೃಶ್ಯಗಳು ನೋಡ್ತಿದ್ದಾರೆ. ಯಾಕಂದರೆ ಈಗ ಘಟನೆ ನಡೆದ ಬಳಿಕ ಓರ್ವ ಆರೋಪಿನ ಅರೆಸ್ಟ್ ಆದ ಬಳಿಕ ಮತ್ತಷ್ಟು ಏನೋ ಒಂದು ಸ್ಥಳದಲ್ಲಿ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಕೂಡ ಈಗಾಗಲೇ ಬಂದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಯಾವ ರೀತಿ ಮಟ್ಟಕ್ಕೆ ಮತ್ತೆ ದೊಡ್ಡ ಚರ್ಚೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರ್ಬೋದು. ಜೊತೆಗೆ ಈಗಾಗಲೇ ಈಗ ಒಂದು ಹಸುಗಳು ಕೂಡ ಈಗಾಗಲೇ ಚಿಕಿತ್ಸೆ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ನೀಡುತ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಮತ್ತೆ ನಾಯಕರು ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇದೆ. ಕಾಣುತ್ತೆ. ಅವ್ರನ್ನ ಮಾತಾಡಿಸಿ ಏನ್ ಹೇಳ್ತಾರೆ, ಆಕ್ರೋಶ ಯಾವ ರೀತಿ ವ್ಯಕ್ತಪಡಿಸ್ತಿದ್ದಾರೆ. ಓಕೆ ಪ್ರಣತ್, ಈಗಾಗಲೇ ನೀವು ದೃಶ್ಯಾವಳಿ ನೋಡ್ತಾರೆ. ಯಾಕಂದರೆ ಬೆಳಗ್ಗೆ ಘಟನೆ ಆದ ಬಳಿಕ ಮತ್ತೆ ಅರೆಸ್ಟ್ ಆಯಿತು ಅನ್ನೋ ಸುದ್ದಿ ಕೇಳ್ತಿದ್ದಂತೆ ಈಗಾಗಲೇ ಜನ ಕೂಡ ಈ ಕಡೆ ಬರ್ತಿರುವಂಥದ್ದು. ಆತ ಯಾರು ಮತ್ತು ಆತ ನಡೆಸಿರುವ ಕೃತ್ಯ ಯಾವುದಕ್ಕೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸದ್ಯದ ಒಂದು ಕುತೂಹಲ ಆಗಿರ್ಬೋದು. ಸದ್ಯಕ್ಕೆ ಈಗಾಗಲೇ ಒಂದಿಷ್ಟು ಸ್ಥಳೀಯ ಮುಖಂಡರು ಕೂಡ ಇಲ್ಲೇ ಬಂದಿರುವಂಥದ್ದು. ಅವ್ರನ್ನೂ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಏನಾಗಿದೆ ಸರ್, ಈ ಸ್ಥಳಕ್ಕೆ ಬಂದಿದ್ದೀರಾ? ಹೌದು ಸರ್, ನನ್ನ ಆಗಿರೋದು ಘಟನೆಗೆ ತುಂಬ ಇದು ಕುಕೃತ್ಯವಾಗಿ ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಟೋಟಲ್ ಅದೇ ರೀತಿ ಹಿಂದೂ ವಿರೋಧಿ ಮತ್ತು ನಮ್ಮ ಭಾರತ ಸನಾತನ ಮಾತು, ಅದಕ್ಕೇನೋ ನಾವು ಮಾತೆ ಅಂತ ಕರಿತೀವಿ ಅಂತ ಮಾತ ಮೇಲೆ ಹಲ್ಲೆ ಮಾಡಿರೋದು. ಅದಕ್ಕೆ ಎಲ್ಲರೂ ಬಂದಿದ್ದಾರೆ, ನೋಡೋದಕ್ಕೆ ಬಂದಿದ್ದೀವಿ ಅಷ್ಟೇ. ಅಲ್ಲ, ಈ ಒಂದು ಘಟನೆ ನಡೆದ ಬಳಿಕ ಏನು ಪೂರ್ವ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ ಅಂತಾರೆ. ಅಂದರೆ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಪೊಲೀಸರು ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಇಲ್ಲ, ನನ್ನಿಂದ ಅದೇ ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಅವ್ರಿಗೆ ಮಾಡಿಸ್ಕೊಂಡು ಸಜೆ ಕೊಡಿಸ್ಬೇಕು ಅಂತ ನಾವೆಲ್ಲ ಆಂದೋಲನ ಮಾಡ್ತಾ ಇದ್ದೀವಿ. ಅಂದರೆ ಇಷ್ಟಕ್ಕೆ ಸೀಮಿತನ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಹೋಗೋದು? ಯಾಕಂದರೆ ಇಂಥ ರೀತಿ ದುಷ್ಕೃತ್ಯ ನಡೆದ ಬಳಿಕ ಈ ರೀತಿ ಸಣ್ಣ ಪುಟ್ಟ ವಿಚಾರ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಇದಕ್ಕೆ ಉಗ್ರ ಆಂದೋಲನ ಈಗ ಮಾಡ್ತೀವಿ. ಇದಕ್ಕೆ ಮುಂಚೆ ಸರ್ಕಾರದಿಂದ ಒಂದೇ ಒಂದು ಡಿಮಾಂಡು, ಅವ್ರಿಗೆ ಗಿರಫ್ತಾರ್ ಮಾಡಿಸ್ಕೊಂಡು ಸಜೆ ಕೊಡಬೇಕು ಅಂತ ಅಷ್ಟೇ. ಆಯ್ತು ಹೇಳಿದ್ದಾರೆ. ಖಂಡಿತ ಪ್ರಣತ್, ಈಗಾಗಲೇ ಸದ್ಯಕ್ಕೆ ಏನು ಈ ಘಟನೆಯ ಬಗ್ಗೆ ತಿಳಿದು ನಾವು ಸ್ಥಳಕ್ಕೆ ಬಂದಿದ್ದೀವಿ ಮತ್ತು ಅವರಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದು ನಾವು ನಮ್ಮ ಸಂಘಟನೆಯಿಂದ ಕೈಗೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಈಗಾಗಲೇ ಸ್ಥಳೀಯ ಬೇರೆ ಬೇರೆ ಸಂಘಟನೆಗಳು ಕೂಡ ಬರ್ತಿರುವಂಥದ್ದು. ಪ್ರಣತ್, ರೈಟ್. ವೀರೇಶ್, ದನಗಳ ಪರಿಸ್ಥಿತಿ, ದನಗಳು ಅಲ್ಲೇ ಇದಾವ. 3 ದನಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರು ಪಶುವೈದ್ಯಕೀಯ ಕೇಂದ್ರದಲ್ಲಿ. ದನಗಳ ಪರಿಸ್ಥಿತಿಯನ್ನೇನಾದರೂ ತೋರಿಸೋ ಸಾಧ್ಯತೆ ಇದೆಯಾ? ಅವುಗಳಲ್ಲೇ ಇದಾವೆ ಅಂತಂದರೆ? ಇಲ್ಲ, ಖಂಡಿತ ಪ್ರಣತ್. ಈಗಾಗಲೇ ಏನು ಒಟ್ಟು 8 ಹಸುಗಳ ಪೈಕಿ ಈಗ ಏನು 3 ಹಸುಗಳು ಇಲ್ಲಿದ್ದರೆ ಇನ್ನು 3 ಹಸುಗಳು ಬೇರೆ ಕಡೆ ಕಟ್ಟಿದ್ದೀವಿ ಅನ್ನೋ ಒಂದು ಮಾತನ್ನು ಈಗಾಗಲೇ ಸ್ಥಳೀಯ ಕರುಣ ಅವರು ಕೂಡ ಹೇಳಿರುವಂಥದ್ದು. ಇನ್ನು 3 ಹಸುಗಳು ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಚಿಕಿತ್ಸೆ ನಡೆಯುತ್ತಿರುವಂಥದ್ದು. ಮತ್ತು ಆ ಚಿಕಿತ್ಸೆ ಆದ ಬಳಿಕ ಕೆಲವು ಹಸುಗಳು ಕೂಡ ಏನೋ ಒಂದು ತುಂಬ ಹೀನವಾಗಿ ಒಂದು ಕಾಲಾಗಿರ್ಬೋದು ಮತ್ತು ಒಂದು ಬಾಲ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅರ್ಥವಾದ ವಸ್ತುವಿನಿಂದ ಹೊಡೆದಿರುವುದಂಥ ಹಿನ್ನೆಲೆಯಲ್ಲಿ ಆತಗೆ ಒಂದಿಷ್ಟು ಪೆಟ್ಟು ಜಾಸ್ತಿ ಬಿದ್ದ ಬೆನ್ನಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ನಡೆದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಕರುಣ ಅವರು ಪ್ರತಿದಿನ ಏನು ಹಾಲು ಕೊಡುವಂಥ ಹಸುಗಳನ್ನು ಮಾತ್ರ ಈಗ 2-3 ಹಸುಗಳು ಇಲ್ಲಿ ಸ್ಥಳದಲ್ಲಿರುವಂಥದ್ದು. ಉಳಿದ ಹಸುಗಳು ಏನು 3 ಆಸ್ಪತ್ರೆ ಇದ್ದರೆ ಇನ್ನು 3 ಹಸುಗಳು ಬೇರೆ ಕಡೆ ನಾವು ಕಟ್ಟಿದ್ದೀವಿ ಅನ್ನೋ ಒಂದು ಮಾತನ್ನು ಈಗಾಗಲೇ ಹೇಳಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅನ್ನೋ ವೈದ್ಯರು ಕೂಡ ಈಗಾಗಲೇ ಮಾಹಿತಿ ನೀಡಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಕೂಡ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.